ವಿಶೇಷ. ವಿಶೇಷದಿಂದ ನಾವೆಲ್ಲ ಚಾವಡಿ ಸೇರುವವರಲ್ಲ. ಹೋದ್ರೆ ನಮ್ಮ ಕುರಿತಾಗಿ ಇರುವಂತಹ ಪ್ರತೀತಿಯೇ ಹಾಗಲ್ವೇ? ಕಾಮ ಗಂಧರ್ವರು ಅದೆಲ್ಲ ನಮ್ಮ ಗಂಧರ್ವ ಲೋಕದಿಂದಲೇ ಹೊರಬಂದಿರುವಂತಹ ವಿಶೇಷಣಗಳು. ಇದು ದೇವಲೋಕದ ಒಂದು ಭಾಗಸ್ವಾಮಿ. ಖಂಡಿತ ಹೌದು. ಹಾಗಿದ್ರೆ ದುಮಿಳ ಗಂಧರ್ವನ ಪ್ರತಿನಿತ್ಯದ ಕಾರ್ಯ ಏನು? ದೇವ ಸಭೆಯಿಂದ ಸೇರುವುದರ ಮುಖೇನವಾಗಿ ದೇವೇಂದ್ರನ ಸಭೆಯಲ್ಲಿ ಗಾಯನ ಹಾಡುವುದು ನಮ್ಮದ್ದಾದಂತಹ ಕಾರ್ಯ. ಇನ್ನು ಯಕ್ಷರಾದವರು ನಮ್ಮ ಗಾಯನದಂತೆ ನಾಟ್ಯ ಮಾಡುವುದು ಅವರ ಪ್ರತೀತಿ, ಅದವರ ಕಾರ್ಯ. ಹಾಗಂತ ಈ ಗಂಧರ್ವರ ಗಾಯನ, ಯಕ್ಷರ ನಾಟ್ಯ ಇವುಗಳು ಸೇರಿತ್ತು ಅಂತ ಆದ್ರೆ ಅದು ಕಾಣುಗರಿಗೆ ಅತಿಯಾದಂತಹ ಸೊಗಸು ಎನ್ನುವುದಕ್ಕೆ ಎರಡು ಮಾತಿಲ್ವೇ ಇಲ್ಲ. ಮತ್ತೆ ಕೇಳ್ತೀರಾ, ಗಾಯನ ಇಲ್ಲದೆ ಯಾವ ಕಾರ್ಯವೂ ನಡೆಯಲಾರದು. ಖಂಡಿತ ಹೌದು. ಗಾಯಕರೇ ಶ್ರೇಷ್ಠ ಸ್ವಾಮಿ. ಅದನ್ನು ಅರಿಯದೆ ಕೆಲವರು ಮೂರ್ಖರಾಗಿ ವ್ಯವಹರಿಸ್ತಾರೆ. ಬಿಡೋಣ, ಅವರವರ ಬುದ್ಧಿಮತ್ತೆಗೆ ಬಿಟ್ಟದ್ದು ಬಿಟ್ರೆ ಅದರಲ್ಲಿ ಹಿರಿತನ ಎನ್ನುವುದು ನಮ್ಮತ್ತೆ. ಆ ಕಾರಣಕ್ಕಾಗಿ ಮತ್ತೆ ನಾವೆಲ್ಲ ಇಷ್ಟರವರೆಗೆ ನಮ್ಮ ದೊಡ್ಡತನವನ್ನು ಇರಿಸಿಕೊಂಡು ಬಂದದ್ದು ಹೇಗೆ ಗೊತ್ತಾ? ದೇವಲೋಕದ ಸಭೆಗೆ ನೇರ ಸಮಯಕ್ಕೆ ತಕ್ಕಾಗಿ ಹೋಗುದೇ ಇಲ್ಲ ನಾವು ಸ್ವಲ್ಪ ತಡದೇ ಹೋಗುದು. ಅಲ್ಲಿ ಸೇರಿರುವವರೆಲ್ಲ ಇನ್ನೂ ದ್ರುಮಳ ಗಂಧರ್ವ ಗಾಯಕರು ಇನ್ನೂ ಬರಲಿಲ್ಲ, ಅವರೆಷ್ಟೊತ್ತಿಗೆ ಬರ್ತಾರೆ ಎನ್ನುವ ಹಾಗೆ ಗುಸು ಗುಸು ಪಿಸು ಪಿಸು ಮಾತು ನಡೆಯುತ್ತಿರುವ ಕಾಲ ಪಕ್ಕದ ನಾವು ಹೋಗಿ ಹೋಗುವುದು. ಹಾಗೆ ನಮ್ಮ ನಿರೀಕ್ಷೆಯ ಜನ ಬರಲಿಲ್ವಾ, ಪ್ರಚಾರ ಸಿಗುವುದು ಹಾಗೆ. ಖಂಡಿತ ಹೌದು. ಇನ್ನು ನೀವೆಲ್ಲ ಸ್ವಲ್ಪ ನಿಧಾನ ಅಭ್ಯಾಸ ಮಾಡಿ. ನೀವೆಲ್ಲ ಹೆಸರು ಮಾಡಿದ್ ಕಡಿಮೆ ಆಯ್ತು. ನಮ್ಮ ಹಾಗೆ ಹೆಸರು ಮಾಡಬೇಕು. ಆ ಕೆಲಸ ಮೊದಲು ಮಾಡಿ. ಮಾಡುವಂತ ಹೇಳ್ತಿದ್ರೆ ಆಗುದಿಲ್ಲ, ಆದಷ್ಟು ಬೇಗ ಮಾಡಬೇಕು. ಆ ಕಾರಣಕ್ಕಾಗಿ ನನ್ನ ಕುರಿತು ಆಡುವ ಮಾತೇನು ಗೊತ್ತಾ ಪ್ರತಿಯೊಬ್ಬರು? ಹಾಗಾಗಿ ಈ ಲೋಕದ ಅಧಿಪತಿಯಾಗಿ ವಿಶ್ರಮಿಸುತ್ತಾ ಇದ್ದ ದುಮಿಳ ಗಂಧರ್ವ ಸ್ವಾಮಿ ಎನ್ನ ಮೀರುವವರಿಲ್ಲ. ಸಕಲರಿಂದ ಮನ್ನಣೆಯನ್ನ ಪಡೆದಿರುವಂತಹ ವ್ಯಕ್ತಿ ನಾನಾಗಿದ್ದೇನೆ. ಅದಕ್ಕಾಗಿ ನಮ್ಮ ವಿಶೇಷ ಇವತ್ತು ಹಾಗೆ ಪ್ರತಿನಿತ್ಯದಂತೆ ದೇವೇಂದ್ರನ ಸಭೆಯನ್ನು ಇಷ್ಟು ಒಳಗೆ ನಾವು ಸೇರ್ಕೊಳ್ಬೇಕಿತ್ತು, ಆದ್ರೂ ಸೇರಲಿಲ್ಲ. ಯಾಕಾಗಿ? ಕಾರಣ ಉಂಟು. ನಮ್ಮ ನಿರೀಕ್ಷೆಯಲ್ಲಿ ದೇವೇಂದ್ರ ಕೆಲಸವೊಮ್ಮೆ ತಲೆಬಿಸಿ ಮಾಡ್ಕೊಳ್ಬೇಕು. ನಮ್ಮ ಯೋಗ್ಯತೆ ಏನೆನ್ನುವುದು ಅವನ ಪಾಲಿಗೂ ಅರ್ಥ ಆಗಬೇಕು. ಆ ಬಳಿಕ ನಿಧಾನ ಸೇರೋಣ ಎನ್ನುವ ಹಾಗೆ. ಆದ್ರೆ ಇವತ್ತು ನಮ್ಮ ಯೋಚನೆ ಇದಲ್ವೇ ಅಲ್ಲ, ಬೇರೆ ಯೋಚನೆ ಉಂಟು ಸ್ವಾಮಿ. ನೇರವಾಗಿ ದೇವಲೋಕದ ಸಭೆ ಸೇರುವುದಲ್ಲ, ನಮ್ಮವರಾಗಿರುವಂತಹ ಅಬಲಾಮಣಿಗಳನ್ನ ಕೂಡಿಕೊಂಡು ಸ್ವಲ್ಪ ನಂದನದಲ್ಲಿ ವಿಹರಿಸಿ ಆ ಬಳಿಕ ದೇವೇಂದ್ರ ಸಭೆ ಸೇರ್ತೇವೆ.